ಬಳೆ ಹೆಣ್ಣಿಗೆ ಹಾಕೊಂಡು ಯಾರಾದ್ರೂ ಹೆಣ್ಮಗು ಬಂದ್ರೆ ಅವ್ರಿಗೆ ತಾಯಿ ಸ್ಥಾನದಲ್ಲಿ ನೋಡಿ ಬಳೆ ಹಾಕ್ಬಿಟ್ಟು ಏನು ದುಡ್ಡಿಸ್ಕೊಳ್ದೆ ಹೊರಟೋಗ್ತಾ ಇದ್ರಂತೆ. ಆ ಫೋಟೋ ನಮ್ಮ ಮನೇಲಿ ಇತ್ತು. ಕೈವಾರ ತಾತ ತನ್ನ ಹೆಗಲಿಗೆ ಬಳೆನು ಒಂದು ಮಲ್ಲಾರ ಹಾಕೊಂಡು ಆಮೇಲೆ ಮನೆಗೆ ಬರೀ ಕೈಯಲ್ಲಿ ಹೋಗ್ತಾ ಇದ್ರಂತೆ. ಆ ಎಂಬ ಮಕ್ಕಳಿಗೆ ನೀವ್ ಏನು ನೋಡ್ಕೊಂಡ್ಲಿ ಅಂತ ಕೋಪ ಮಾಡ್ಕೊಳ್ತಾ ಇದ್ರಂತೆ. ಕೋಪ ಮಾಡ್ಕೊಂಡ್ರು ಬೇಜಾರೇ ಮಾಡ್ಕೊಳ್ತಾ ಇರ್ಲಿಲ್ಲ ಅನ್ನೋ ಒಂದು ಫೋಟೋ ಇತ್ತು ಹಳೆ ಕಾಲದಲ್ಲಿ. ಅದ್ರಲ್ಲಿ ಕೈವಾರ ತಾತ ಜೀವನ ಹೇಳ್ತಾ ಇತ್ತು, ಎಂತ ಜೀವನ ಮಾಡಿದ್ದಾರೆ ಅಂದ್ರೆ. ಬಳೆ ಮಾರಕ್ ಹೋಗೋದು ಇಷ್ಟ, ದೇವರ ಹಾಡುಗಳಾಡಕ್ಕೂ ಇಷ್ಟ, ಆದ್ರೆ ಯಾರಿಗಾದ್ರೂ ಬಳೆ ಹಾಕಿದ್ರೆ ಏನು ತಾನು ಇಸ್ಕೊಳ್ಳೋಕ್ ಇಷ್ಟ ಇಲ್ಲ, ಪ್ರತಿಫಲ ಇಷ್ಟ ಇಲ್ಲ. ಆ ತರ ದೇವ್ರ ಪವಿತ್ರತೆ, ಅದರಲ್ಲಿ ದೇವ್ರ ಪವಿತ್ರತೆನ ನೋಡಿರೋದು. ಹೆಣ್ಮಕ್ಳಿಗೆ ಬಳೆ ನೋಡಕ್ ಇಷ್ಟ, ಏನು ಇಸ್ಕೊಳ್ಳೋಕ್ ಇಷ್ಟ ಇಲ್ಲ. ಮನೆಗೆ ವಾಪಸ್ ಹೋದ್ರೆ ಬಯಸ್ಕೋಬೇಕು, ಏನ್ ನಿಮ್ಗೆ ಮಕ್ಕಳಿಗೆ ಏನ್ ತಂದಿದ್ಯಾ, ಏನೂ ಇಲ್ಲ. ಆ ತರ ಒಂದು ಜೀವನ ಮಾಡಕ್ಕಾಗತ್ತ? ಮಾಡ್ತೀವ ಈ ಕಾಲದಲ್ಲಿ ನೋಡಿ. ಅವ್ರಿಗೆ ಪವಿತ್ರತೆನ ಕಾಪಾಡ್ಕೊಂಡಿದ್ದಾರೆ. ಹೇಳ್ತಾ ಇದ್ರು ವಿದ್ವಾಂಸರು, ಇವರು ಬಾಲಕೃಷ್ಣ ಭಾಗವತರು, ವಿದ್ವಾನ್ ಬಾಲಕೃಷ್ಣ ಇಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಅವರೆಲ್ಲರೂ ಕೂಡ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆದಿರೋರೆಲ್ಲರೂ ಕೂಡ ನಮ್ಮ ಕುಲ ಬಾಂಧವರು, ಕೈವಾರ ಕ್ಷೇತ್ರದ ಕುಲ ಬಾಂಧವರು ಅಂತ ಹೇಳ್ತಾ ಇದ್ರು. ಅಂದ್ರೆ ಎಲ್ಲಿ ಅವರು ಯಾರನ್ನ ಅವರು ತನ್ನ ಸಂಬಂಧಿಕರು, ತನ್ನ ಕುಲ ಬಾಂಧವರು ಅನ್ಕೊಂಡಿದ್ದಾರೆ ಅಂದಾಗ ಭಕ್ತಿಗೆ ಮೀರಿರುವಂತ ಪವಿತ್ರತೆ ಬೇರೆ ಏನೂ ಇಲ್ಲ. ಧರ್ಮ ಅಂತ ಇದೆ. ಹೌದು, ಕುಲದವರನ್ನ ರಕ್ಷಣೆ ಮಾಡ್ಕೊಳ್ಳೋದೇ ಧರ್ಮ, ನ್ಯಾಯನ ಕಾಪಾಡ್ಕೊಳ್ಳೋದೇ ಧರ್ಮ. ಯಾರಿಗೆ ಕಷ್ಟದಲ್ಲಿರ್ತಾರೆ ಅವರನ್ನ ಕಾಪಾಡುವಂಥದ್ದೇ ಒಂದು ದೈವಿಕ ಸಂಕಲ್ಪ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ತುಂಬಾ ಜೀವಿದ್ದಾರೆ. ನಾನೇ ಒಂದು ಚಿಕ್ಕ ಮಕ್ಕಳಿಗೆ ಆ ಥರ ಇವತ್ತು ಆಟ ಆಡಿ ಕಾರ್ಯಕ್ರಮ ಮಾಡಲಿಕ್ಕೆ ಶಾಲಾ ರಾತ್ರಿ ಯಾವಾಗಾದ್ರೂ ಲೇಟ್ ಆದ್ರೆ ನನ್ನನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಆ ತರ ಭಜನೆಗಳಿಗೆ. ಅದು ಒಂದು ನನಗೆ ಜ್ಞಾಪಕ ಇದೆ. ರಾತ್ರಿಯಲ್ಲಿ ಭಜನೆ ನಡೆಯುತ್ತೆ ಅಂತ ತುಂಬಾ ಜನ ಸೇರ್ತಾರೆ. ಅಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೂ ಊಟ ಸೇರೆ ಇತ್ತು. ಅದಾದ್ಮೇಲೆ ಒಂದು ಏನು ಒಂದು ಸಂಸ್ಕಾರನ ಅಭ್ಯಾಸ ಮಾಡಿದ್ದಾರೆ ಅಂದ್ರೆ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಇಟ್ಟಿದ್ವಿನ ಅಂತ ಇಲ್ಲ. ಮಾಡ್ತಾರೆ ಮಧ್ಯಾಹ್ನದಲ್ಲಿ. ಯಾರು ಬಡವರು ಮದುವೆ ಮಾಡಿದ್ರು ಆತರ ಅನ್ನದಾಸೋಹ ಎಲ್ಲ ಒಂದು ಸಂಸ್ಕಾರ ಇರುವಂತ ಪದ್ಧತಿಗಳನ್ನ ರೂಢಿ ಮಾಡ್ತಿದ್ದಾರೆ. ಬಾಯಲ್ಲೇನು ಮಾತಾಡೋದಲ್ಲ, ಅದೇ ತರ ರೂಢಿ ಮಾಡಿದ್ದಾರೆ. ಇತ್ತೀಚೆಗೆ ನಾನೊಂದು 10-15 ವರ್ಷದಿಂದ ಕಡಿಮೆನೆ ಹೋಗಿರೋದು. ಆದ್ರೂ ಆಗದೆ ಇರುವಂತ ನೆನಪುಗಳು ನನಗೆ ಕೈವಾರ ಕ್ಷೇತ್ರದ್ದು. ಮತ್ತೆ ಇವತ್ತು ನೋಡಿದಾಗ ಏನೋ ನನಗೆ ಪುಣ್ಯ ಅನ್ಸಿದೆ. ಈ ದಿನ ತುಂಬಾ ಪುಣ್ಯ ಅಂತ ನಾನು ಅನ್ಕೊಂತೀನಿ. ಇವ್ರ ದರ್ಶನ ಭಾಗ್ಯ ಸಿಕ್ಕಿದೆ ನನಗೆ. ತಾತಯ್ಯನವರ ದರ್ಶನ ಸಿಕ್ಕಿದಷ್ಟು ಸಂತೋಷ. ಅವ್ರು ಸೇವೆ ಮಾಡ್ತಾ ಇದ್ದಾರೆ, ಧರ್ಮಾಧಿಕಾರಿಯಾಗಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಅವರ ದರ್ಶನ ಸಿಕ್ಕಷ್ಟು ಮನಸ್ಸಿಗೆ ಸಂತೋಷ ಆಗಿದೆ. ಊರಿಗೆ ಕಸರಟ್ ಘಾಟ್ನಲ್ಲಿ ಮುಂದೆ ಚರಿತ್ರೆಯಲ್ಲಿ ಉಳಿದೋಗುವಂತ ದಿನ ಬರುತ್ತೆ ಅಂತ ರಾಧಾಕೃಷ್ಣ ಅವರು ಅದಕ್ಕೆ ಒಂದು ಕೊಡಿಯಾಗಿ ಕೆಲಸ ಮಾಡಬೇಕು. ಭಕ್ತಿಯಿಂದ ಸ್ವಾಮಿಗಳ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಮುಂದೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ನೀವು ತುಂಬಾ ದೂರದೃಷ್ಟಿ ಇದ್ರೇನೆ ಇದೆಲ್ಲ ಮಾಡಕ್ಕಾಗತ್ತೆ ಅಂತ ಮಂಜುನಾಥ್ ದೀಕ್ಷಿತ್ ಸ್ವಾಮೀಜಿಯವ್ರಿಗೂ ನಾನು ಈ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೂ ನಾನು ನಮಿಸ್ತಾ, ಇಡೀ ಊರು ಇವತ್ತು ಹಬ್ಬದ ದಿನ ಆಚರಣೆ ಮಾಡ್ತಾ ಇದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಧಾಕೃಷ್ಣನ್ ಅವರು. ಅವರಿಗೆ ಅವ್ರ ಕುಟುಂಬದವರಿಗೆ ಈ ತರ ಒಂದು ಪವಿತ್ರತೆಯ ಬಗ್ಗೆ ಮಾತಾಡಿದ್ರಲ್ವಾ ಅಂತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಇಂಥ ಹಳ್ಳಿಯಲ್ಲಿ ಎಷ್ಟು ಹುಟ್ಟಿರುವಂತದ್ದು ಧನ್ಯನು. ಮುಂದೆ ಈ ಊರ್ನ ಅದೇ ರೀತಿ ಬೆಳೆಸುವಂತ ಒಳ್ಳೆ ಕೆಲಸಗಳನ್ನ ಮಾಡಿ ದೇವಸ್ಥಾನದ ಪವಿತ್ರತೆಯನ್ನ ಮತ್ತೆ ಈ ಊರಿಗೆ ಮುಂದೆ ಬರುವಂತ ದಿನಗಳಲ್ಲಿ ಆ ತರದೊಂದು ಚರಿತ್ರೆ ನುಡಿಯುವಂತ ಒಂದು ಒಳ್ಳೆ ಕೆಲಸಗಳಾಗುವಂತ ಸೇವೆ ನಿಮ್ ಕಡೆಯಿಂದ ಆಗಲಿ ಅಂತ ಹೇಳಿ ಧರ್ಮಾಧಿಕಾರಿಗಳನ್ನ, ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿಗಳನ್ನ, ವಿದ್ವಾನ್ ಬಾಲಕೃಷ್ಣ ಭಾಗವತರು ಸಂಚಾಲಕರು ಅವರನ್ನ ಈ ಕ್ಷೇತ್ರದಲ್ಲಿ ಅವರು ಸಂಚಾಲಕರಾಗಿ ಸೇವೆ ಮಾಡಿಕೊಂಡು ಬರ್ತಾರೆ. ಭಜನೆಗಳಲ್ಲಿ ಭಾಗವಹಿಸ್ತಾರೆ. ಕೈವಾರ ಕ್ಷೇತ್ರದ ಪ್ರಸಿದ್ಧತೆಯನ್ನ ಪ್ರಚಾರ ಮಾಡ್ತಾರೆ. ಈ ಒಂದು ಪದ್ಧತಿ ಬೇರೆ ಯಾವ ದೇಶಗಳಲ್ಲೂ ಇಲ್ಲ. ಈ ಪವಿತ್ರತೆಯನ್ನ ಕಾಪಾಡಿಕೊಳ್ಬೇಕು ಅನ್ನೋದೇ ಸಂಸ್ಕಾರ.
ಆಗ್ಬೇಕು ಅನ್ನುವಂಥದ್ದು ಅವರ ಒಂದು ಕಳಕಳಿ ಅಂತ ನಾನು ಅನ್ಕೊಂಡು ಇವತ್ತು ಅವ್ರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ರಾಧಾಕೃಷ್ಣ ಅವರಿಗೆ ಈ ಕಾರ್ಯಕ್ರಮನ ಇವತ್ತು ಇಷ್ಟು ಯಶಸ್ವಿಯಾಗಿ ಮಾಡಿರುವಂತ ಪೂರಕವಾಗಿ ಇವತ್ತು ಮಾತಾಡದೆ ಭಕ್ತಿಯಿಂದ ದೇವ್ರ ಸೇವೆ ಮಾಡಿಕೊಂಡು ತನ್ನ ಇಡೀ ಜೀವನನ ತಾಯಿ ಗಂಗಮ್ಮ ದೇವಿಗೆ ಸೇವೆ ಮಾಡ್ತಾ ಈ ಊರನ್ನ ಉದ್ಧಾರ ಮಾಡ್ತಾ ನಮಗೂ ಮಾರ್ಗದರ್ಶಕರಾಗಿರುವಂತ ಸೋಮು ಸ್ವಾಮೀಜಿಯವರಿಗೆ ನಾನು ನನ್ನ ಆಶೀರ್ವಾದ ಇಲ್ಲಿ ನನ್ನ ಮೇಲೆ ಅಂತ ಹೇಳ್ತಾ ಎಲ್ಲರಿಗೂ ಈ ಗ್ರಾಮದವರು ಇಷ್ಟು ಭಕ್ತಿಯಿಂದ ಬಂದಿದ್ದೀರಾ, ಮಕ್ಕಳು ಶ್ರದ್ಧೆಯಿಂದ ಪ್ರೀತಿಯಿಂದ ಬಂದಿದ್ದೀರಾ, ಎಲ್ಲ ಹೆಣ್ಣುಮಕ್ಕಳು ಕಳಶ ಹಿಡಿದು ನಮ್ಮನ್ನ ಸ್ವಾಗತ ಮಾಡಿದ್ದೀರಾ. ಈ ಕಾರ್ಯಕ್ರಮ ನಮ್ಮ ಮನಸ್ಸಲ್ಲಿ ಉಳಿದೋಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಈ ಗ್ರಾಮದ ಶಾಲಾ ಮಕ್ಕಳು ಬಹುಮುಖ ಪ್ರತಿಭೆಯ ಕಲಾವಿದರು. ಅವರು ಸಹ ಶಾಲಾ ಶಿಕ್ಷಕಿಯವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದರು. ಧನ್ಯವಾದಗಳು.